ನಾಳೆ ಪ್ರಧಾನಿ ಮೋದಿ ಮೈಸೂರಿಗೆ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 3 ದಿನಗಳ ಪ್ರವಾಸ ರದ್ದಾಯ್ತಾ? ಯಾವ ಕಾರಣಕ್ಕೋಸ್ಕರ ರದ್ದಾಯ್ತು ಅನ್ನೋಂಥ ಪ್ರಶ್ನೆ ಎದ್ದಿದೆ. ಈಗ ನಾಳೆಯಿಂದ 3 ದಿನಗಳ ಪ್ರವಾಸವನ್ನ ಕೈಗೊಂಡಿದ್ರು. ಮೈಸೂರು, ಚಾಮರಾಜನಗರ, ಮಡಿಕೇರಿ ಇಲ್ಲೆಲ್ಲ ಪ್ರವಾಸ ಏರ್ಪಾಡಾಗಿತ್ತು. ಏಪ್ರಿಲ್ 12 ಮತ್ತು ಏಪ್ರಿಲ್ 13ನೇ ತಾರೀಕು ಮಾತ್ರ ಸಿಎಂ ಪ್ರವಾಸ ಪಟ್ಟಿ ಇರ್ತಕ್ಕಂಥದ್ದು. ಈಗ ಏಪ್ರಿಲ್ 14ನೇ ತಾರೀಕು ಮಡಿಕೇರಿ ಪ್ರವಾಸ ಕೂಡ ಪೂರ್ವ ನಿಗದಿಯಾಗಿತ್ತು. ಸೊ ಈಗ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಪ್ರವಾಸ ರದ್ದಾಯ್ತಾ? ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಪ್ರಧಾನಿ ಮೋದಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಸಿಎಂ ಪ್ರವಾಸ ರದ್ದಾಯ್ತಾ ಅಥವಾ ಖಚಿತವಾದಂತಹ ಮಾಹಿತಿ ಏನಿದೆ? ನಿಜಕ್ಕೂ ಕೂಡ ಇವತ್ತು ರಾತ್ರಿ ಸಿಎಂ ಅವರು ನಾಳೆಯಿಂದ 3 ದಿನಗಳ ಕಾಲ ಮೈಸೂರು, ಚಾಮರಾಜನಗರ, ಮಡಿಕೇರಿ ಮೈಸೂರು ಚಾಮರಾಜನಗರ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾ ಇದ್ರು. ನಾಳೆ ಕೊಳ್ಳೇಗಾಲ, ಮೈಸೂರು 3 ಕ್ಷೇತ್ರ ನಂಜನಗೂಡು, ಎಚ್.ಡಿ. ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾ ಇದ್ರು. ನಾಳೆ ರಾತ್ರಿ ಮೈಸೂರಲ್ಲಿ ವಾಸ್ತವ್ಯ ಹೂಡ್ತಾ ಇದ್ರು. ನಾಳಿದ್ದು ಬೆಳಿಗ್ಗೆ KR ಕ್ಷೇತ್ರದಲ್ಲಿ ಸಮಾವೇಶ ಮುಗಿಸಿ ನಂತರ ಹುಣಸೂರು ಕ್ಷೇತ್ರಕ್ಕೆ ಹೋಗ್ತಾ ಇದ್ರು. ಅಲ್ಲಿಂದ ನೇರವಾಗಿ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಸಮಾವೇಶ ಮುಗಿಸಿ ಅಲ್ಲೇ ವಾಸ್ತವ್ಯನ ಮಡಿಕೇರಿಯಲ್ಲಿ ವಾಸ್ತವ್ಯ ಹೂಡಬೇಕಾಗಿತ್ತು. ಯಾವಾಗ ಏಕಾಏಕಿ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರವಾಸ ಕೂಡ ಫಿಕ್ಸ್ ಆಗಿದೆ. ಎಲ್ಲೋ ಒಂದು ಕಡೆ 14ನೇ ತಾರೀಕು ಪ್ರಚಾರ ಮಾಡೋದು ಕೂಡ ಎಲ್ಲೋ ಒಂದ್ ಕಡೆ ಆ ಪ್ರಚಾರಕ್ಕೆ ಅಷ್ಟೊಂದು ಮಹತ್ವ ಸಿಗೋದಿಲ್ಲ. ಎಲ್ಲರೂ ಕೂಡ ಮೋದಿ ಅವರು ಬಂದಿರೋ ಕಾರಣಕ್ಕಾಗಿ ಆ ಪ್ರಚಾರದ ದೃಷ್ಟಿ ಆ ಕಡೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಏಕಾಏಕಿ ಈ ಒಂದು ಪ್ರವಾಸ ರದ್ದು ಮಾಡೋದು ಸಾಕಷ್ಟು ಅನುಮಾನಗಳು ಕಾಡ್ತಾ ಇರುವಂತದ್ದು. ಯಾಕಂದ್ರೆ 3 ದಿನಗಳ ಪ್ರವಾಸ ಪಟ್ಟಿ ಕಳೆದ ಒಂದು ವಾರದಿಂದಲೇ ಬಂದಿರುವಂತದ್ದು. ಈಗ ಕಳೆದ ಅರ್ಧ ಗಂಟೆ ಮುಂಚೆ ಒಂದು ಸಿಎಂ ಅವರ ಒಂದು ಟಿಪಿ ಕೂಡ ಬಂದಿರುವಂತದ್ದು. ಆ ಟಿಪಿಯಲ್ಲಿ ನಾಳಿದ್ದು 14ನೇ ತಾರೀಕು ಅವರು ಬೆಂಗಳೂರಲ್ಲಿ ಇರ್ತಾರೆ, ಮೈಸೂರಲ್ಲಿ ಇರೋದಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತದೆ. ಈ ಒಂದು ಏಕಾಏಕಿ ಪ್ರವಾಸ ರದ್ದಾಗಲಿಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯ ಆಗ್ತಲ್ಲ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಕಾರವಾರದಲ್ಲಿ ಶಿವರಾಮ್ ಹೆಬ್ಬಾರ್ ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ಇದೀಗ ಅವರ ಪುತ್ರ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಬನವಾಸಿ ಮುಂಡಗೋಡು ಬೆಂಬಲಿಗರ ಜೊತೆ ಸೇರ್ಪಡೆ ಆಗಿದ್ದಾರೆ. 2019ರಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೆಬ್ಬಾರ್ ಪುತ್ರ ಕೂಡ ಬಂದಿದ್ರು. ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಹೆಬ್ಬಾರ್ ಅಂತರ ಕಾಯ್ದುಕೊಂಡಿದ್ದು. ಶಿವರಾಮ್ ಹೆಬ್ಬಾರ್ ಯಾವ ರೀತಿಯಲ್ಲಿ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ್ರು ಅನ್ನೋದನ್ನ ನಾವು ನೋಡಿದ್ವಿ. ಇದೀಗ ಅವರ ಪುತ್ರ ಮತ್ತೆ ವಾಪಸ್ ಕಾಂಗ್ರೆಸ್ ಪಾಳೆಯವನ್ನ ಸೇರ್ಪಡೆ ಆಗಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಅಲ್ಲಿ ಇತರೆ ಎಲ್ಲ ಕಾಂಗ್ರೆಸ್ ಸಪೋರ್ಟರ್ಸ್ ಜೊತೆಗೆ ಬನವಾಸಿ ಮುಂಡಗೋಡು ಭಾಗದ ಕಾಂಗ್ರೆಸ್ ಬೆಂಬಲಿಗರ ಜೊತೆಗೆ ವಿವೇಕ್ ಹೆಬ್ಬಾರ್ ಕೂಡ, ಶಿವರಾಮ್ ಹೆಬ್ಬಾರ್ ಪುತ್ರ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಹೆಬ್ಬಾರ್ ಅವರು ಹಾಗಾದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರಾ, ಏನ್ ಮಾಡ್ತಾರೆ ಅನ್ನೋಂಥದ್ದು ಈ ಕ್ಷಣಕ್ಕೂ ಕೂಡ ಕುತೂಹಲಕರವಾಗಿ ಉಳಿದಿದೆ. ಅವರ ಪುತ್ರ ಅಂತೂ ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ.